ಯಾರನ್ನೂ ನಂಬಕ್ಕಾಗ್ತಿಲ್ಲಲ್ಲಮ್ಮ. ಅಜ್ಜಿ, ನೀವೆಲ್ಲ ನನ್ನ ಬಗ್ಗೆ ಏನು ಯೋಚಿಸ್ತಿದ್ದೀರಾ ಅಂತ ನನಗೆ ಗೊತ್ತು. ಆದರೆ ನೋಡಿ ಮಯೂರಿ, ನೀನು ನಮ್ಮನೆ ಹುಡುಗಿ. ನಿನ್ನ ಮೇಲೆ ಬಂದಿರೋ ಕಳಂಕ ಸುಳ್ಳು ಅಂತ ನನ್ನ ಮನಸ್ಸು ಒಪ್ತಿದ್ರು ನನ್ನ ಬುದ್ಧಿ ಒಪ್ತಿಲ್ಲ. ಇಲ್ಲಿ ನಡೆದಿರೋ ಘಟನೆ, ನಡೀತಾ ಇರೋ ಘಟನೆ ಬೇರೆ ಏನೇನೋ ಹೇಳ್ತಾ ಇದೆ ಅಲ್ವಾ? ಹೌದು ಅಜ್ಜಿ, ಪರಿಸ್ಥಿತಿ, ಸಂದರ್ಭಗಳು ಎಲ್ಲ ನನ್ನ ವಿರುದ್ಧವಾಗಿದೆ ಅಂತ ನನಗೂ ಗೊತ್ತು. ಆದರೂ ನೀವು ನನ್ನ ಜೊತೆಗಿರ್ತೀರಾ ಅಂತ ನಾನು ನಂಬಿದ್ದೆ. ನನ್ನ ಮಾತು ಕೇಳ್ತೀರಾ ಅಜ್ಜಿ? ನಡೆದಿರೋದನ್ನೆಲ್ಲ ನೋಡ್ತಾ ಇದ್ರೆ ನಮ್ಮ ಮಾತನ್ನ ನಾವೇ ಕೇಳ್ದಲ್ಲಿರುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಹಾಗಿದ್ಮೇಲೆ ಅದು ಯಾರೋ ಹರ್ಷ ಅನ್ನೋನ್ ಮಾತನ್ನ ಹೇಗೆ ಕೇಳ್ಬಿಟ್ರಿ ಅಜ್ಜಿ ನೀವು? ಅಜ್ಜಿ, ಒಂದು 5 ನಿಮಿಷ ನಾನು ಹೇಳೋದು ಕೇಳಿ, ಆಮೇಲೆ ನಾನು ಹೊರಟೋಗ್ತೀನಿ. ಆದರೂ ನಾನು ಹೇಳೋದನ್ನ ಹೇಳಲೇಬೇಕು. ಅಜ್ಜಿ, ನಾನು ನಿಮ್ಮ ಕಣ್ಣು ಮುಂದೆ ಬೆಳೆದ ಹುಡುಗಿ. ಚಿಕ್ಕ ವಯಸ್ಸಿಂದ ನಾನು ಅರ್ಜುನ್ನ ಇಷ್ಟಪಟ್ಕೊಂಡು ಬಂದಿರೋ ಹುಡುಗಿ. ಈ ಮನೆ ಮಗಳು ಥರನೇ ಬೆಳೆದವಳು. ನನ್ನ ಮೇಲಿಲ್ಲದೆ ಇರೋ ನಂಬಿಕೆ ಅದು ಯಾರೋ ಅಪರಿಚಿತ ವ್ಯಕ್ತಿ ಮೇಲೆ ಹೇಗೆ ಬಂತು ಅಜ್ಜಿ? ನಿಮ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋ ಕೆಲವು ವಿಷಯಗಳು ನನಗೆ ಗೊತ್ತು. ಇದು ಎಲ್ಲದ್ರ ಹಿಂದೆ ಆ ಅಮೃತ ಕೈವಾಡ ಇದೆ. ನೀನು ತಪ್ಪಿಲ್ಲ ಅಂತ ಹೇಳಕ್ಕೆ ಬಂದು ಆ ಪಾಪು ದುರ್ಗಿ ಮೇಲೆ ತಪ್ಪ್ಯಾಕೆ ಕೋರಿಸ್ತಾ ಇದೆಯಾ? ಅಮೃತ ಪಾಪದ ಹೆಣ್ಮಗು. ನಿಮಗೇನು ಗೊತ್ತಜ್ಜಿ ಆ ಪಾಪದ ಹೆಣ್ಮಗು ಆಡ್ತಿರೋ ಆಟ? ಈ ಅರ್ಜುನ್ ಮುಂಚೆಯಿಂದನೂ ಅಮೃತ ಹಿಂದೆ ಹುಚ್ಚಂತರ ಅಲಿತಿದ್ದ. ಆಗ ಕ್ಯಾರೆ ಅನ್ನಲಿಲ್ಲ ಅವಳು. ಇವನನ್ನ ಹೊಡೆದಿದ್ದಾಳೆ, ಬೈದಿದ್ದಾಳೆ, ಅವಮಾನ ಮಾಡಿ ಮನೆಯಿಂದ ಹೊರಗೆ ಹಾಕ್ಸಿದ್ದಾಳೆ. ಆದರೂ ಇವನಿಗೆ ಬುದ್ಧಿ ಬರಲಿಲ್ಲ. ಆದರೆ ಯಾವಾಗ ಅರ್ಜುನ್ ಇಷ್ಟು ಆಸ್ತಿವಂತ ಅಂತ ಗೊತ್ತಾಯ್ತೋ ಆಗ್ಲಿಂದ ನನ್ನ ಅರ್ಜುನಿಂದ ಬಿದ್ದಿದ್ದಾಳೆ. ಆವತ್ತು ತಾನು ಅರ್ಜುನ್ನ ಪ್ರೀತಿಸ್ಲೇ ಇಲ್ಲ, ನನಗೆ ಬಿಟ್ಕೊಡ್ತೀನಿ ಅಂತ ಭಾಷೆ ಕೊಟ್ಲು. ಆಮೇಲೆ ನನ್ನ ಅವನ ಮಧ್ಯೆ ಬರಲ್ಲ ಅಂತ ಆಣೆ ಮಾಡಿ ಹೋದವಳು. ಮತ್ತೆ ಯಾಕೆ ನಮ್ಮಿಬ್ಬರ ಮಧ್ಯೆ ಬರ್ಬೇಕಜ್ಜಿ? ಏನೋ ದುರುದ್ದೇಶ ಇದೆ ಅಂತ ತಾನೇ ಅದ್ರ ಅರ್ಥ. ಮಾವನು ವಿಕ್ರಮ್ ಅವರು ಬಿಸ್ನೆಸ್ ಪಾರ್ಟ್ನರ್ಸು. ಅದನ್ನ ಇಟ್ಕೊಂಡು ಈ ಮನೆನ ಮುರಿದು ಇಡೀ ಆಸ್ತಿನ ಲಪ್ಟಾಯಿಸ್ಬೇಕು ಅಂತ ಮಾಸ್ಟರ್ ಪ್ಲಾನ್ ಮಾಡಿರೋ ಅವಳು ನಿಮಗೆ ಪಾಪದವಳ ಅಜ್ಜಿ? ಅವಳು ಮಾಡ್ತಿರೋ ಪಿತೂರಿ ನಿಮ್ಗೆ ಯಾರಿಗೂ ಕಾಣಿಸ್ತಿಲ್ಲ. ಆವತ್ತು ಇದೇ ಅಮೃತ ಅರ್ಜುನ್ ವಿಚಾರದಲ್ಲಿ ನಾನು ಅನುಮಾನ ಪಟ್ಟಾಗ ಪ್ರತ್ಯಕ್ಷವಾಗಿ ಪ್ರಮಾಣಿಸಿ ನೋಡಬೇಕು ಅಂತ ನೀವೇ ನನಗೆ ಹೇಳಿದ್ರಿ. ಇವತ್ತು ನನ್ನ ವಿಚಾರದಲ್ಲಿ ನೀವ್ಯಾಕೆ ಹಾಗೆ ಮಾಡ್ತಿಲ್ಲ ಅಜ್ಜಿ? ಏನಿತು ಏನಿತು? ನನ್ನ ಧ್ಯಾನ ಭಂಗ ಆಗನ್ನಿಸ್ತಿದೆಯಲ್ಲ. ನನ್ನ ಮನಸ್ಸು ನನ್ನ ಹತೋಟಿಯಲ್ಲೇ ಇಲ್ವಲ್ಲ. ಏನಾಗ್ತಿದೆ ಏನಾಗ್ತಿದೆ? ಎಲ್ಲೋ ಏನೋ ನಡೀತಾ ಇದೆ. ಅದು ಈ ಭೈರವನಿಗೆ ಗೊತ್ತಾಗ್ದಿರೋ ಹಾಗೆ. ಯಾರಾದ್ರೂ ನಾಗಿಣಿನ ಬಂಸೋದಿಕ್ಕೆ ಅಥವಾ ನಾಗಮಣಿನ ಯಾರಾದ್ರೂ? ಇಲ್ಲ, ಹಾಗಾಗೋದಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಕಾನಿಷ್ಕ ಏನಾದ್ರೂ ನಾಗಿಣಿನ? ಕಾನಿಷ್ಕ 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 ಹೇಳಿ ಬಾಬಾ. ಏನ್ ನಡೆಸ್ತಾ ಇದೀಯಾ? ನನಗೆ ಗೊತ್ತಾಗ್ದಿರೋ ಹಾಗೆ ಆ ನಾಗಿಣಿನ ಬಂಧಿಸೋ ಪ್ರಯತ್ನವೇ? ಬಾಬಾ, ನಾನು ಈ ಭೂಮಿಗೆ ಬಂದಿರೋದೇ ಹಾಗೆ ಮಾಡೋಕ್ಕೆ. ಆದರೆ ನಿಮ್ಮ ಆಜ್ಞೆ ಇಲ್ಲದೆ ಒಂದು ಹೆಜ್ಜೆಯನ್ನು ಮುಂದಿಡಲ್ಲ ಬಾಬಾ. ನಿಮಗೆ ಹೇಳದೆ ನಾನು ಯಾವ ಕೆಲಸವನ್ನು ಮಾಡಿಲ್ಲ, ಮಾಡೋದೂ ಇಲ್ಲ. ಬಾಬಾ, ನಾನು ಏನೇ ನಿರ್ಧಾರ ಮಾಡಿದ್ರೂ ಅದು ನಿಮ್ಮ ಸಲಹೆ ತಗೊಂಡ ನಂತರವೇ. ನೀವೇ ನನಗೆ ದಾರಿ ತೋರಿಸೋ ಗುರು. ಮೆಚ್ಚಿದೆ ಮೆಚ್ಚಿದೆ ಕಾನಿಷ್ಕ, ಮೆಚ್ಚಿದೆ ನಿನ್ನ ಈ ಗುರು ಭಕ್ತಿನ. ನೀನು ನಿನ್ನ ಕಾರ್ಯವನ್ನು ಮುಂದುವರಿಸು. ನಾನು ನಿರಾತಂಕವಾಗಿ ನನ್ನ ಧ್ಯಾನವನ್ನು ಮುಂದುವರಿಸುತ್ತೇನೆ.
ಭೈರವ, ಎಲ್ಲ ನಿನಗೆ ಹೇಳಿನೇ ನಿರ್ಧಾರ ತಗೊಳ್ತಾ ಇದ್ರೆ ಈ ಕಾನಿಷ್ಕನ ವ್ಯಕ್ತಿತ್ವಕ್ಕೆ ಅವಮಾನ. ಆದ್ರೆ ನೀ ನನ್ನನ್ನ ಈ ಭೂಮಿಗೆ ಕರ್ಕೊಂಡು ಬಂದಿಯಲ್ಲ, ಆ ಋಣನ ನಾನು ಯಾವತ್ತೂ ಮರೆಯಲ್ಲ. ಹಾಗಂತ ನನ್ನತನನ, ನನ್ನ ಸ್ವಾರ್ಥನ ನಾನು ಯಾವತ್ತೂ ಬಿಟ್ಕೊಡೋದಿಲ್ಲ. ನಿನ್ನ ಮಾತನ್ನ ನಾನು ಕೇಳ್ತಾ ಇದ್ದೀನಿ ಅನ್ನೋ ಭ್ರಮೆಲೇ ನೀನಿರಬೇಕು. ಆಗ ನನ್ನ ಕೆಲಸಗಳಾಗೋದು. ನಿನ್ನನ್ನು ಭ್ರಮೇಲಿ ಇರಿಸಿ ನನ್ನ ಪಾಡಿಗೆ ನಾನು ನನ್ನ ಕೆಲಸಗಳನ್ನ ಮಾಡ್ತಾ ಹೋಗಬೇಕು. ಅಮೃತ, ನೋಡ್ತಾ ಇರು ಈ ಕಾನಿಷ್ಕನ ವರಸೆ ಹೇಗಿರುತ್ತೆ ಅಂತ. ನೀನಿಲ್ಲಿಗೆ ಬಂದೇ ಬರ್ತೀಯ ಇವತ್ತು. ಬಾ, ನಿನಗೋಸ್ಕರನೇ ಕಾಯ್ತಾ ಇದ್ದೀನಿ. ಈ ಕಾನಿಷ್ಕನ ಅಡಿಯಾಳಕ್ಕೆ ಬಾ ಬಾ. ಬಾ ಅಮೃತ, ಬಾ. ಇವತ್ತು ನಿನ್ನ ಇಲ್ಲಿಂದ ಹೊತ್ಕೊಂಡು ಹೋಗೇ ಹೋಗ್ತೀನಿ. ಪರಮೇಶ್ವರ, ನಾನೀಗ ಮಾಡೋದಕ್ಕೆ ಹೊರಟಿರೋ ಕೆಲಸದಲ್ಲಿ ಯಾವ ಸಮಸ್ಯೆನೂ ಬರಬಾರ್ದು. ನಾನು ನಿನ್ನ ಹತ್ರ ಬರ್ತಾ ಇರೋದು ನಿನ್ನ ಆಶೀರ್ವಾದ ಪಡೆಯೋದಿಕ್ಕೆ. ಬೇಟೆ ಬಂತು, ಪೂಜೆ ಮಾಡು ಅಮೃತ. ಇದೇ ನಿನ್ನ ಕೊನೆ ಪೂಜೆ. ಬಾ ಬಾ ಬಾ. ನೋಡ್ದ್ಯಾ ರುದ್ರ, ಯಾವತ್ತೋ ನೀನು ಮಾಡಿದ ಪಾಪದಿಂದ ಇವತ್ತು ಈ ಮನೇಲಿರೋರೆಲ್ಲ ಒಂದಲ್ಲ ಒಂದು ರೀತಿ ಅನುಭವಿಸೋಗಾಯ್ತು. ಈಗೆಲ್ಲದಕ್ಕೂ ಒಂದು ಪರಿಹಾರ ಸಿಗೋ ಹೋಗಿದೆ. ಯಾವುದೇ ಕಾರಣಕ್ಕೂ ಅರ್ಜುನ್ ಮಯೂರಿ ಮದುವೆಗೆ ಯಾವ ಒಡ್ಡಿನೂ ಬರಬಾರ್ದು. ದೇವಸ್ಥಾನದಲ್ಲಿ ಅರ್ಚಕರಿಗೆ ಒಂದು ಪೂಜೆ ಬಗ್ಗೆ ಹೇಳಿದ್ದೆ, ನೀನು ಹೋಗಿ ಮಾತಾಡ್ಕೊಂಡು ಬಾ. ಆಗಲಿ ಅಮ್ಮ, ನಾ ಎಲ್ಲ ನೋಡ್ಕೋತೀನಿ. ಅದಕ್ಕೆ ಬನ್ನಿ, ಅದಕ್ಕೆ ಅಮ್ಮನ ಹತ್ರ ಏನಾದರೂ ಮಾತಾಡೋದಿತ್ತಾ? ಸರಿ, ಅದಕ್ಕೆ ನೀವು ಮಾತಾಡ್ಕೊಳ್ಳಿ, ನಾ ಹೊರಡ್ತೀನಿ. ಇದೇನಿದು? ಇದ್ದಕ್ಕಿದ್ದ ಹಾಗೆ ಜ್ವಾಲೆ ಹೆಚ್ಚಾಗೋ ಕಾರಣ? ಎಷ್ಟು ಪ್ರಯತ್ನ ಪಟ್ಟರು ಆ ನಾಗಿಣಿನ ಬಂಧಿಸೋದಕ್ಕಾಗಲಿಲ್ಲ. ಅಂಥದ್ರಲ್ಲಿ ಅದ್ಯಾವ ಶಕ್ತಿ ಆ ನಾಗಿಣಿನ ಬಂಧಿಸಿತು? ತಕ್ಷಕ ವಂಶದವರ ಎಲ್ಲ ಶಕ್ತಿಯನ್ನ ಒಗ್ಗೂಡಿಸ್ಕೊಂಡು ವಾಸುಕಿ ವಂಶದ ಕೊಂಡಿಯಾದ ನಿನ್ನ ನಿರ್ನಾಮಕ್ಕೆ ಬಂದಿದ್ದೀನಿ. ಅದು ನಿನ್ನ ಭ್ರಮೆ ಅಷ್ಟೇ. ಆ ಭ್ರಮೆ ನಿನ್ನಲ್ಲೇ ಇರಲಿ. ನಿನ್ನ ಸಾವಿಗೆ ಅಂದ್ರೆ ವಾಸುಕಿ ವಂಶದ ನಿರ್ನಾಮಕ್ಕೆ ಇವತ್ತು ನಾನು ಮುನ್ನುಡಿ ಬರಿತಾ ಇದ್ದೀನಿ.